ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ನಾನು ಲಾಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ದಿನ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆಸ್ ಯೂಶುವಲ್ ನನ್ನ ಫೇವ್ರೆಟ್ ಪ್ಲೇಸ್ ಕಿಚನಲ್ಲೇ ಮಾಡ್ತಾಯಿದ್ದೀನಿ. ಏನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ಅಮ್ಮ ಬರ್ತಾಯಿದ್ದಾರೆ. 7 o'clock ಆಗಿದೆ ಟೈಮು. ಇನ್ನೊಂದು 5 minutes ಇದೆ. 7 o'clock ಆಗಿದೆ. ಅಮ್ಮ ಬರ್ತಿದ್ದಾರೆ. ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪಾಯಸ, ಹೆಸರುಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಒಂದು ವಿಡಿಯೋ ಬಂದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಅಮ್ಮ ಪಾಪು ಹುಷಾರಿರ್ಲಿಲ್ವಲ್ಲ, ನಮ್ಮ ದೊಡ್ಡ ಮಗನಿಗೆ ಭೈರವಂಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾಯಿದ್ದಾರೆ. ಊರಿಗೆ ಹೋಗ್ಬೇಕಾಗಿತ್ತು, ಬಟ್ ಊರಿಗೆ ಹೋಗಲಿಲ್ಲ, ಇಲ್ಲಿಗೆ ಬರ್ತಾಯಿದ್ದಾರೆ. ಅಪ್ಪ ಮಾತ್ರ ಹೋಗಿದ್ರು ಊರಿಗೆ. ಅವರು ಮೇ ಬಿ ಬರ್ಬೋದೇನೋ ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅಪ್ಪ ಬರುತ್ತಾ ಅಂತ. ಅಮ್ಮ ಒಬ್ಬರು ಬರ್ತೀನಿ ಅಂತ ಹೇಳಿದರು, ಬರ್ತಾಯಿದ್ದಾರೆ. ಯಾವಾಗಲೂ ಹಿಂಗೆ ಅವರು ನೈಟ್ ಟೈಮ್ ಇಲ್ಲ ಸಂಜೆ ಟೈಮ್ ಬರ್ತಾರೆ, ಮತ್ತು ಬೆಳಗ್ಗೆ ಟೈಮ್ ಹೋಗ್ಬಿಡ್ತಾರೆ. ಕೆಲಸ ಇರುತ್ತೆ. ಮತ್ತು ನನ್ನ ಅಕ್ಕನ ಮಗಳು ನಮ್ಮ ಮನೇಲೆ ಅಲ್ವ ಇರೋದು, ಅವಳು ಸ್ಕೂಲ್ಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅವಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗ್ಗೆನೇ ಓಡ್ಬಿಡ್ತಾರೆ. ಎಸ್ ಬನ್ನಿ ಇವಾಗ ಹೆಸರುಬೇಳೆ ಪಾಯಸ ಮಾಡೋಣ. ಪಾಯಸ ಮತ್ತು ಸಾಂಬಾರು, ಬೆಳಗ್ಗೆ ತರಕಾರಿ ಸಾಂಬಾರು ಮಾಡಿದ್ದೆ, ಅದೇ ಇದೆ. ಬರೀ ರೈಸ್ ಮಾಡ್ತೀನಿ ಮತ್ತು ಪಾಯಸ ಮಾಡ್ತೀನಿ. ಆದರೆ ಒಂದು 4 ಬೋಂಡ ಮಾಡ್ತೀನಿ ಅಷ್ಟೇ. ಅಮ್ಮ ಬಂದಮೇಲೆ ಸಿಗ್ತೀನಿ. ಮಾತಾಡಬೇಕಾದ್ರೆ ಸ್ವಲ್ಪ ಏದುಸಿರು ಎಲ್ಲ ಬರ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಸುಸ್ತಾಗ್ತಾಯಿದೆ ಮಾತಾಡೋಕ್ಕೆ. ತುಂಬ ಬ್ಯಾಕ್ ಪೇಯ್ನ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಬೆನ್ನು ಹೋಯ್ತಾಯಿದೆ ನನಗೆ. ಹಿಂಗೆ ಉಸಿರು ಮೇಲಕ್ಕೆ ಕೆಳಕ್ಕೆ ಹೋಗ್ತಾಯಿದ್ರು ತುಂಬ ಬೆನ್ನು ನೋವಾಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವಾಯ್ಸು ಸುಸ್ತಾಗಿರೋ ಥರ ಮಾತಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ವೀಡಿಯೋಸ್ಗಳು ಮಾಡೋಕ್ಕಾಗ್ತಿಲ್ಲ. ನಾನು ವ್ಲಾಗು ಏನು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ತುಂಬ ದಿನಗಳು ಗ್ಯಾಪ್ ತೊಗೊಂಡು ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಮಾತಾಡಿದೆ ಆಲೇ ನನಗೊಂಥರ ಸುಸ್ತು ಫೀಲಿಂಗ್ ಆಗ್ತಾಯಿದೆ. ಗೈಸ್ ನೋಡೋಣ ಬನ್ನಿ, ಈಗ ಪಾಯಸ ಮಾಡೋಣ. ನಾನ್ ವೆಜ್ ಏನಾದರೂ ಮಾಡ್ಬೋದಾಗಿತ್ತು. ನಮ್ಮಮ್ಮ ನಾನ್ ವೆಜ್ಜು, ಲಿಂಗಾಯತರು ಇರ್ತಾರಲ್ಲ ಆ ಥರ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ತಿಂತಾರೆ ಅಂತ ಏನಂದರೆ ಮಟನ್ ಮಾತ್ರ ತಿನ್ನೋದು. ನಮ್ಮೂರಲ್ಲಿ ಮಟನ್ ಊರಲ್ಲೇ ಕಟ್ ಮಾಡ್ತಾರೆ, ಅವಾಗ ಮಾತ್ರ ನಾವು ಮಟನ್ ತೊಗೊಳ್ಳೋ ಅಂಥದ್ದು. ಇನ್ನು ಅಂಗಡಿಲೆಲ್ಲ ತೊಗೊಳೋದಿಲ್ಲ ಮಟನು. ಮಾಮೂಲಿ ಮಂಗಳವಾರ ಶುಕ್ರವಾರ ಆ ಥರ ಟೈಮೆಲ್ಲ ಕಟ್ ಮಾಡ್ತಾರೆ, ಅವಾಗ ಮಾತ್ರ ಮಟನ್ ತೊಗೊಳೋದು. ಬಿಟ್ಟರೆ ಚಿಕನ್ ತೊಗೋತೀವಿ. ಅಮ್ಮ ತಿನ್ನಲ್ಲ ಚಿಕನ್ನು, ಅದಕ್ಕೋಸ್ಕರ ಸ್ವೀಟೇ ಮಾಡೋಣ ಅಂಥೇಳಿ ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಸ್ ಗಾಯ್ಸ್, ಸ್ಟಾರ್ಟ್ ಮಾಡೋಣ ಈಗ. ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಹೆಸರುಬೇಳೆ ತೊಗೋತಾ ಇದ್ದೀನಿ. ಇದೊಂದು ಚಿಕ್ಕ ಪ್ಲೇಟಲ್ಲಿ 1 ಪ್ಲೇಟಷ್ಟು ಹೆಸರುಬೇಳೆ ತೊಗೋತಾ ಇದ್ದೀನಿ. ಹೆಸರುಬೇಳೆ ನಾನು ಅಳತೆಯಲ್ಲಿ ಮಾಡೋದಿಲ್ಲ, ಯಾಕೆಂತಂದರೆ ನನಗೆ ಮಾಮೂಲಿ ಕಣ್ಣು ಅಳತೆಯಲ್ಲೇ ಮಾಡೋದು ಯಾವಾಗಲೂ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ, ಇಷ್ಟು. ಸ್ಟವ್ ಈಗ ಆನ್ ಮಾಡ್ಕೊಂಡಿದ್ದೀನಿ. ಇದು ಎತ್ತಿ ಸೈಡಿಗೆ ಮಡಗ್ಬಿಡೋಣ, ವಿಡಿಯೋಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಈಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮು ಮಧ್ಯದಲ್ಲಿರಬೇಕು. ಇದರಲ್ಲೇ ಹುರ್ಕೋಬೇಕು. ಇದನ್ನು ನೀಟಾಗಿ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮ ಚೈತ್ರ ಚೆನ್ನಾಗಿ ಮಾಡ್ತಾಳೆ ಇದು ಪಾಯಸನ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಕೂಡ ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಾ ಇರೋದು ಇದು. ಇದು ಕುಡಿದ್ಬಿಟ್ಟು ರಿವ್ಯೂ ಕೊಡ್ತಾರಲ್ಲ, ಹಾಗೆ ಹೇಳ್ತೀನಿ ನಿಮಗೆ. ಏನಂತಂದರೆ ನೀವು ಕೂಡ ಟ್ರೈ ಮಾಡ್ಬೋದಾ ಬೇಡವಾ ಅಂತ. ಗೈಸ್, ಇದು ಹುರ್ಕೊಂಡಾಗಿದೆ. ಕೆಂಪಗಾಗಬೇಕು, ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಕೆಂಪಗಾಗಬೇಕು ಅಷ್ಟೇ. ನೀಟಾಗಿ ಹುರ್ಕೊಂಡು ಈಗ ಇದನ್ನು ತೊಳೆದು ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ಏನು ಒಂದು 2 ವಿಜಿಲ್ ಆದರೆ ಸಾಕು, ನೀಟಾಗಿ ಬೆಂದೋಗ್ಬಿಡುತ್ತೆ. ತೊಳ್ಕೊಂಡು ಈಗ ಕುಕ್ಕರ್ಗೆ ಹಾಕೋಣ. ಗೈಸ್ ನೋಡಿ, ಈಗ ಈ ಥರ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಜಿಲ್ ಕೂಗ್ಸೋಣ.
ಇದು ಬೆಳಗ್ಗೆ ರೈಸ್ ಮಾಡಿದ್ವಲ್ಲ ಹಂಗಾಗಿ ಅದೇ ಇದೆ. ಅದೇ ಕುಕ್ಕರ್ ಮುಚ್ಚಳ 2 in 1 ಯೂಸ್ ಮಾಡ್ತಾಯಿದ್ದೀನಿ ಅದನ್ನು. ಇದು ಕೂಗಲಿ ಅಷ್ಟೊತ್ತಿಗೆ ರೈಸ್ಗೆ ಇಟ್ಬಿಡ್ತೀನಿ ನಾನು. ಒಂದು ಕಡೆ ರೈಸು ಒಂದು ಕಡೆ ಇದು ಬೆಂದರೆ ಆಮೇಲೆ ಈಸಿ ಆಗುತ್ತೆ. ಝೂಮ್ ಮಾಡೋದ ಎಸ್ಕೈಸ್. ಈಗ ಕುಕ್ಕರ್ ಕೂಗಾಗಿದೆ. ಪಾಪು ಮುಟ್ಬೇಡ ನನ್ನ ಮಗ ಫುಲ್ ಕಿತಾಪತಿ. ಇದು ಉಂಡೆ ಬೆಲ್ಲ ಅಂತಾರಲ್ಲ, ಅದು ಉಂಡೆ ಬೆಲ್ಲದಲ್ಲಿ 3/4 ಉಂಡೆ ತೊಗೊಂಡಿದ್ದೀನಿ ನಾನು ಪಾಯಸಕ್ಕೆ ಹಾಕೋಕ್ಕೆ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ್ದೀನಿ. ಒಂದು ಉಂಡೆಯಲ್ಲಿ 3/4 ಭಾಗದಷ್ಟು ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಈಗ ನೀರು ಹಾಕ್ಕೊಳ್ಳೋಣ. ಇದನ್ನು ಶೋಧಿಸ್ಕೋಬೇಕು. ಆಮೇಲೆ ಶೋಧಿಸ್ಕೊಂಡು ಹಾಕಬೇಕು, ಯಾಕಂದರೆ ಕಲ್ಲು ಗಿಲ್ಲು ಇರುತ್ತೆ, ಅದಕ್ಕೋಸ್ಕರ ಶೋಧಿಸ್ಕೊಂಡು ಹಾಕಬೇಕು. ಸ್ವಲ್ಪ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ. ಅಮ್ಮಂಗೆ ಕಾಲ್ ಮಾಡಿದ್ದೆ, ಮದ್ದೂರಲ್ಲಿದ್ದಾರೆ ಅವರು, ಮ್ಯಾಜಿಕಲ್ಲಿ ಕೂತಿದ್ದಾರಂತೆ, ಇನ್ನೂ ಜನಗಳು ಹತ್ತಿಲ್ಲ, ಅದಕ್ಕೋಸ್ಕರ ಇನ್ನೂ ಬಿಡಲಿಲ್ಲ ಅಂತಂದರು. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬರೋದವರು. ಪಾಯಸ ಇವನಿಗೆಲ್ಲ ತೋರಿಸ್ಬೇಕು. ಇವನಿಗೆ ಈಗ ಮ್ಯಾಜಿಕಲ್ಲಿ ಹತ್ತಿ ಕೂತಿದ್ದಾರೆ. ಇಲ್ಲಿ ನಮ್ಮ 3 ಗೇಟಿಗೆ ನಮ್ಮ ಶಿವಚ ಹೋಗ್ತಾನೆ ಕರ್ಕೊಂಬರೋಕ್ಕೆ. ಪ್ರಥಮ ಕತ್ಲೆ ಅಲ್ವಾ, ಇವಾಗ ಭಯ ಆಗುತ್ತೆ ಬರೋಕ್ಕೆ. ಗೈಸ್ ಇದಾಗಿದೆ ಹೆಸರು ಬೇಳೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಅಪ್ಪ ಸುಟ್ಬಿಡ್ತು ಕುಕ್ಕರು. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಹಾಕ್ಕೋಬೇಕು ಇದಕ್ಕೆ ಬೆಲ್ಲದ ನೀರಿಗೆ. ಬೆಲ್ಲದ ನೀರನ್ನ ಸೋಸಿ ಇಟ್ಕೊಂಡಿದ್ದೀನಿ, ಮತ್ತೆ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಸೋದಿಸ್ಬಿಟ್ಟು. ಮತ್ತೆ ಸುಟ್ಕೋತೀನಿ. ಪಾಪು ನನ್ನ ಮಕ್ಕಳ ಆಟ ನೋಡಿ ಹಿಂಗೆ ಆ ಥರ ಮಾಡಬಾರ್ದು ಮಗನೇ. ಲಡ್ಡು ಉಸಿರು ಕಟ್ಬಿಡ್ತದೆ ಆಮೇಲೆ. ಪಾಪಚ್ಚೆ ಅಲ್ವಾ ಇಲ್ಲಮ್ಮ. ಸುಮ್ಮನೆ ಆಟಾಡು. ಬಿಡು. ಈ ಹುಡುಗರನ್ನ ನೋಡಿಕೊಂಡು ಅಡುಗೆ ಮಾಡ್ತೀನಿ ಅಂತಂದರೆ ಅದು ಆಗದೆ ಇರೋ ಕೆಲಸ. ನನಗಂತೂ ಕೋಪನೇ ಬರುತ್ತೆ ಒಂದೊಂದ್ಸರಿ, ಏನು ಮಾಡೋಕ್ಕಾಗಲ್ಲ. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲದ ನೀರಿಗೆ ಹಾಕೊಳ್ಳೋಣ. ಬೆಲ್ಲದ ನೀರನ್ನ ಸೋದಿಸ್ಕೋಬೇಕು, ಸೋದಿಸ್ಕೊಂಡು ಹಾಕಬೇಕು. ಕಲ್ಲು ಮಣ್ಣು ಇರ್ತದೆ, ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ಹಾಲು ಕೂಡ ಹಾಕ್ತಾರೆ, ಬಟ್ ಹಾಲು ಹಾಕಿದ್ರೆ ನಮ್ಮ ಚೈತ್ರ ತಿನ್ನೋದಿಲ್ಲ, ಕುಡಿಯೋದಿಲ್ಲ ಪಾಯಸನ. ಅದಕ್ಕೆ ನಾನು ಹಾಲನ್ನ ಹಾಕ್ತಾಯಿಲ್ಲ, ಬರೀ ವಾಟರ್ ನೀರಲ್ಲೇ ಮಾಡ್ತಾಯಿದ್ದೀನಿ. ಹಾಲು ಹಾಕಿದ್ರೆ ಟೇಸ್ಟು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಲು ಬದಲು ನೀರು ಕೂಡ ಹಾಕ್ಕೋಬೋದು. ನಾನು ನೀರೇ ಹಾಕಿ ಮಾಡ್ತಾಯಿದ್ದೀನಿ, ನಮ್ಮ ಹುಡುಗಿ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು. ದ್ರಾಕ್ಷಿ ಗೋಡಂಬಿನೂ ಅಷ್ಟೇ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಬೇಕು. ತುಪ್ಪನೂ ತಿನ್ನಲ್ಲ, ಮೊಸರು ತಿನ್ನಲ್ಲ, ಹಾಲು ಕುಡಿಯೋಲ್ಲ ಅವಳು. ಅದಕ್ಕೋಸ್ಕರ ನಾನು ಬರೀ ನೀರಲ್ಲೇ ಮಾಡಿ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇನ್ನು ಇದಕ್ಕೆ ಪ್ರೊಸೀಜರ್ ಇದೆ. ಕಾಯಿ ಮತ್ತು ಒಣಶುಂಠಿ, ಏಲಕ್ಕಿ ಇದನ್ನಿಷ್ಟನ್ನು ರುಬ್ಕೊಂಡು ಹಾಕ್ಬೇಕು ಇದಕ್ಕೆ. ಆವಾಗ ಕಂಪ್ಲೀಟ್ ಆಗುತ್ತೆ ಪಾಯಸ. ಗೈಸ್ ಇನ್ನೊಂದು ಮರ್ತೋಗಿತ್ತು, ಇದಕ್ಕೆ ಶಾವಿಗೆ ಕೂಡ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕೋಣ. ಇವಾಗ ನೆನಪಾಯಿತು ಶಾವಿಗೆ ಹಾಕ್ತಾರೆ ಅಂತ. ಸ್ವಲ್ಪ ಶಾವಿಗೆ ಹಾಕ್ಕೊಂಡು ನಾವು ಯೂಸ್ ಮಾಡ್ತಾ ಇರೋದು MTR ಶಾವಿಗೆ. ಇದು ಮಧ್ಯಾಹ್ನ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ, ಸಾಕು, ಸ್ವಲ್ಪನೇ ಸಾಕು. ಇದನ್ನು ಹುರ್ಕೊಳ್ಳೋಣ. ಇದು ಹುರ್ಕೊಂಡು ಇದನ್ನು ಹಾಕಿಬಿಟ್ರೆ ಬೇಯಲಿಕ್ಕೆ, ಈ ಕಡೆ ಕಾಯಿನ ತುರ್ಕೊಂಡು ಕಾಯಿ ಹಾಲು ಮಾಡ್ಕೊಂಡು ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಗೈಸ್ ಇಷ್ಟಾದರೆ ಸಾಕು. ಇಷ್ಟು ಕೆಂಪಾಗಿದೆ, ಜಾಸ್ತಿ ಇದು ಮಾಡೋದು ಬೇಡ, ಸೀದೋಗ್ಬಿಡುತ್ತೆ. ಇದು ಆಫ್ ಮಾಡಿಬಿಟ್ಟು
ಇದನ್ನೆತ್ತಿ ಇದಕ್ಕೆ ಹಾಕೋಣ ಬೆಲ್ಲದ ಪಾತ್ರೆ. ಈಗ ಇದು ಬೇಯ್ತಾ ಇರಲಿ, ಬೇಯೋಷ್ಟೊತ್ತಿಗೆ ನಾವು ಇದು ರೆಡಿ ಮಾಡ್ಕೊಳ್ಳೋಣ. ಗೈಸ್ ಏಲಕ್ಕಿ ಮತ್ತು ಶುಂಠಿ ಎರಡನ್ನೂ ಹಾಕ್ಕೊಂಡು ಜಜ್ಕೊತಾ ಇದ್ದೀನಿ, ಹಿಂಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ನೀವು ಕೂಡ ಪಾಯಸ ಹೇಗೆ ಮಾಡೋದು ಅಂತ. ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್ ಗೈಸ್, ಅಮ್ಮ ಬಂದರು ಹೋದರು, ಬಟ್ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಯಾಕಂತಂದರೆ ನನಗೆ ಫುಲ್ ಫೀವರ್ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಇದು ಬಂದು ಹೋಗಿದ್ದ ದಿನ ಬೆಳಗ್ಗೆ ಅಮ್ಮ ಹೋದರು. ಇದು ಬುಲ್ಡೋಸರ್ ಬಂದು ನಮ್ಮ ಮನೆ ಹತ್ರ ರೋಡ್ ಮಾಡ್ತಾಯಿದ್ದಾರೆ, ನಮ್ಮ ಮನೆ ರೋಡ್ ಬೀದಿನ ರೋಡ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ JCPಲಿ ಮಣ್ಣೆಲ್ಲ ಕೆರೆಸ್ತಾಯಿದ್ರು. ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.